ಪ್ರತಿದಿನ ನಮಗೆ ಸಿಗೋದು ಹೊಸ ಅವಕಾಶ. ಒಂದೊಂದು ಹೊಸ ದಿನದ ಜೊತೆಗೆ ಒಂದೊಂದು ಹೊಸ ಸನ್ನಿವೇಶಗಳನ್ನ, ಚಾಲೆಂಜ್ಗಳನ್ನ ನಾವು ಫೇಸ್ ಮಾಡ್ತಾ ಹೋಗ್ತೀವಿ. ಆದರೆ ಎಲ್ಲೂ ಅದಕ್ಕೆ ಹೆದರದೆ ಮುಂದೆ ಹೋಗ್ತಾ ಇರಬೇಕಷ್ಟೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಈ ಸಂಡೇ ಬ್ಲಾಗ್ ಶುರುವಾಗಿದ್ದು ತುಂಬ ಲೇಟಾಗಿ. ಸಂಡೇ ಯಾವುದೇ ಕೆಲಸ ಇಲ್ಲ ಅಂತ ನಾನು ಎದ್ದಾಗಲೇ 8:30 ಆಗಿತ್ತು. ಸ್ವಲ್ಪ ಗಂಟ್ಲು ನೋವಿತ್ತು, ಕೆಮ್ಮು ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಮೊದಲೇ ದೊಡ್ಡಪತ್ರೆ ಎಲೆ, ಉಪ್ಪು ಮೆಣಸು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ದೊಡ್ಡಪತ್ರೆ ಎಲೆ ಕಿತ್ಕೊಳ್ಳೋಕೆ ಬಂದಿದ್ದೆ. ನಾನು ಬಂದೆ ಅಂದರೆ ನನ್ನ ಹಿಂದೆ ನನ್ನ ತಂಗಿ ಮಗ, ನನ್ನ ಮಗ ಇಬ್ಬರು ಇದ್ದೇ ಇರ್ತಾರೆ. ಅವರು ಕೂಡ ನಾವು ತಿಂತೀವಿ ಅಂತ ಹೇಳಿ ಬಂದಿದ್ದರು. ಅದಾದಮೇಲೆ ಇವತ್ತು ಮನೆದೇವ್ರ ಪೂಜೆ ಇತ್ತು. ಅಂದರೆ ಮನೇಲೇ ನಮ್ಮ ಹಿತ್ತಲಲ್ಲೇ ಮಾಡಿದ್ದು. ಅಲ್ಲಿ ನಮ್ಮ ಕಸಿನು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಸೇರಿ ಮಾಡಿದ ಪೂಜೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಕ್ಕಳೆಲ್ಲ ಸೇರಿಕೊಂಡಿದ್ವಿ. ಒಂದು ಆಟ ಚೌಕಾಬಾರನೂ ಆಟಾಡಿ ಆಮೇಲೆ ತಣ್ಣಗಿರೋ ಜ್ಯೂಸ್ ಕುಡಿದು ಅಲ್ಲಿಂದ ಮನೆಗೆ ಹೊರಟ್ವಿ. ಪೂಜೆ ಮಾಡಿದ್ವಿ. ಇವತ್ತು ನಾನ್ ವೆಜ್ ಕೂಡ ಮಾಡಿದ್ವಿ ಮನೇಲಿ. ಸಂಡೇ ಕಸಿನ್ ಎಲ್ಲ ಬಂದಿದ್ದರು ಅಂತ ಹೇಳಿದ್ನಲ್ವ. ಬೆಂಗಳೂರಿಂದ ಕಸಿನ್ಸ್ ಬಂದಿದ್ದರು. ಸೊ ಅವ್ರ ಜೊತೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಮಾಡಿ ಅದನ್ನು ಇಳಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ಮಕ್ಕಳನ್ನ ಚಾನಲ್ಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲಿಂದ ಅಂಕಲ್ ಮನೆಗೆ ಹೋಗಿದ್ವಿ. ಅಂಕಲ್ ಮನೆ ಅಂತ ಹೇಳಿದ್ರೆ ಹಸು ಕರುಗಳಿರೋ ಅಂಥ ಜಾಗ. ಅವ್ರದ್ದು ಸುತ್ತ ತೋಟ ಇದ್ದು ಮಧ್ಯದಲ್ಲಿ ಮನೆ ಇದೆ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆ ಹಸುಗಳ ಜೊತೆ ಮಕ್ಕಳೆಲ್ಲ ಆಟ ಆಡಿದ್ರು. ಅವ್ರಿಗೆಲ್ಲ ಆಟ ಆಡಿಸ್ಕೊಂಡು ಅಲ್ಲಿ ಅಂಕಲ್ ಹಾಲು ಕರಿತಾಯಿದ್ರು. ಆ ಹಾಲು ಕುಡಿದು ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಏನಪ್ಪ ಅಂತ ಹೇಳಿದ್ರೆ ಅವಾಗವಾಗ ಇಂಥ ಒಂದು ಸಂಡೆಗಳನ್ನ, ದಿನಗಳನ್ನ ನಮ್ಮವ್ರ ಜೊತೆ ನಮಗಾಗಿ ಕಳೆಯೋದ್ರಿಂದ ತುಂಬ ರಿಫ್ರೆಶ್ ಅನಿಸುತ್ತೆ. ಮನೇಲಿ ಕಸಿನೆಲ್ಲ ಸೇರಿರೋದ್ರಿಂದ ರಾತ್ರಿ 2 ಗಂಟೆ ಆದರೂ ಮಲಗಿರಲಿಲ್ಲ ಯಾರೂ. ಮಾತು 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 ಮಾತಾಡ್ತಾ ಇದ್ವಿ. ನನಗೆ ಅಮ್ಮ ಬೈದು ಸಾಕು ಮಾಡಿ ಅಂತ ಹೇಳಿದ್ಮೇಲೆ ಸ್ಟಾಪ್ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಸಂಡೇ ಬ್ಲಾಗ್. ಮತ್ತೆ ಮುಂದಿನ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.